ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಮಂದಿರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ಮೊಟ್ಟ ಮೊದಲನೇದಾಗಿ ಸಮಸ್ತ ವೀಕ್ಷಕರಿಗೂ ಕೂಡ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಮನವಮಿ ಅನ್ನೋದು ಹಿಂದೂಗಳ ಹಬ್ಬವಾಗಿದೆ. ಇದು ಭಗವಾನ್ ರಾಮ ಜನ್ಮ ದಿನವನ್ನಾಗಿ ಆಚರಿಸುವ ಹಬ್ಬವೇ ರಾಮನವಮಿ. ಈ ದಿನವನ್ನ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಆಚರಿಸಲಾಗುತ್ತೆ. ಕ್ಯಾಲೆಂಡರ್ ಪ್ರಕಾರವಾಗಿ ಈ ದಿನವು ಸಾಮಾನ್ಯವಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ನಡುವೆ ಬರುತ್ತೆ. ರಾಮ ಯಾರು? ರಾಮ ಎಂಬ ಪದದ ಅರ್ಥವೇನು ತಿಳಿಯೋಣ ಬನ್ನಿ. ಸಕಲ ಚರಾಚರ ಜ್ಞಾನದಾತಂ ಸಕಲ ಲೋಕೋದ್ಧಾರಕಂ. ರಾಮ ಪದದ ಅರ್ಥ ಹೇಳಬೇಕು ಅಂದರೆ ರಾ ಎಂದರೆ ವಿಶ್ವ ಮತ್ತು ಮಾ ಎಂದರೆ ಯಜಮಾನ ಎಂಬರ್ಥ ದೊರೆಯುತ್ತೆ. ಹಿಂದೂ ಶಾಸ್ತ್ರಗಳ ಪ್ರಕಾರವಾಗಿ ರಾಜ ದಶರಥನಿಗೆ 3 ಪತ್ನಿಯರಿದ್ದರು. ಆದರೆ ಅವನಿಗೆ ಮಕ್ಕಳಿರಲಿಲ್ಲ. ಆದ್ದರಿಂದ ಅವರು ಋಷಿ ವಸಿಷ್ಠರ ಸಲಹೆಯ ಮೇರೆಗೆ ಪುತ್ರ ಕಾಮೇಷ್ಟಿ ಯಜ್ಞವನ್ನ ಮಾಡ್ತಾರೆ. ಖೀರನ್ನ ಪ್ರಸಾದವಾಗಿ ಸೇವಿಸಿದ ಕೂಡಲೇ ರಾಣಿಯರು ಗರ್ಭಧರಿಸ್ತಾರೆ ಮತ್ತು ಚೈತ್ರ ಮಾಸದ 9ನೇ ದಿನದಂದು ರಾಣಿ ಕೌಸಲ್ಯ ರಾಮನಿಗೆ, ಸುಮಿತ್ರ ಶತ್ರುಘ್ನ ಮತ್ತು ಲಕ್ಷ್ಮಣನಿಗೆ ಮತ್ತು ಕೈಕೆ ಭರತನಿಗೆ ಜನ್ಮ ನೀಡ್ತಾಳೆ. ಅಂದಿನಿಂದ ಹಿಂದೂ ಅನುಯಾಯಿಗಳು ಭಗವಾನ್ ಶ್ರೀರಾಮನ ಜನ್ಮ ದಿನಾಚರಣೆಯನ್ನ ಅದ್ಭುತ ವೈಭವ ಮತ್ತು ಉತ್ಸಾಹದಿಂದ ಆಚರಿಸ್ತಾ ಬಂದಿದ್ದಾರೆ. ಸಕಲ ಚರಾಚರ ಜ್ಞಾನದಾತಂ. ವಿಷ್ಣುವಿನ 7ನೇ ಅವತಾರವಾಗಿ ರಾಮನು ತನ್ನ ಜನರಿಗೆ ಕಲ್ಯಾಣ ರಾಜ್ಯವನ್ನ ಸೃಷ್ಟಿಸಿದನು ಮತ್ತು ಎಲ್ಲರಿಗೂ ಮಾದರಿಯಾಗಿದ್ದವನು. ಅವನು ದುರಾಸೆ, ದ್ವೇಷ ಮತ್ತು ದುರ್ಗುಣಗಳಿಂದ ಮುಕ್ತನಾಗಿದ್ದವನು. ಅವನು ದುರ್ಬಲರನ್ನ ರಕ್ಷಿಸಿದವನು ಮತ್ತು ಎಲ್ಲ ಪ್ರತಿಕೂಲಗಳ ವಿರುದ್ಧ ಸರಿಯಾದದ್ದಕ್ಕಾಗಿ ನಿಂತವನು. ಅವನ ಸಮಗ್ರ ನಡವಳಿಕೆ ಮತ್ತು ಶ್ರೇಷ್ಠ ಮೌಲ್ಯಗಳೇ ಅವನನ್ನ ಮರ್ಯಾದ ಪುರುಷೋತ್ತಮ ಎಂದು ಜನಪ್ರಿಯಗೊಳಿಸಿದವು. ಭಾರತದಲ್ಲಿ ರಾಮನವಮಿಯ ಮಹತ್ವವೇನು ಅಂತ ನೋಡುವುದಾದ್ರೆ, ಶ್ರೀರಾಮನು ಈ ಶುಭ ದಿನದಂದು ಜನಿಸಿದ ಕಾರಣ ದೇಶ ವಿದೇಶಗಳಲ್ಲಿ ಹಿಂದೂಗಳಲ್ಲಿ ರಾಮನವಮಿಗೆ ಹೆಚ್ಚಿನ ಮಹತ್ವವಿದೆ. 2 ಪ್ರಮುಖ ಸಂಸ್ಕೃತ ಹಿಂದೂ ಮಹಾಕಾವ್ಯಗಳಲ್ಲಿ ಒಂದಾದಂತಹ ರಾಮಾಯಣವು ಈ ಹಬ್ಬವನ್ನ ಹೊಂದಿದೆ. ಭಗವಾನ್ ರಾಮನು ಮಹಾನ್ ಮೌಲ್ಯಗಳನ್ನು ಹೊಂದಿದ್ದವನು ಮತ್ತು ಈ ದಿನವೂ ಜನರು ಅವನ ಮಾರ್ಗವನ್ನ ಅನುಸರಿಸಿ ಧೈರ್ಯ, ಉತ್ಸಾಹ, ಸದಾಚಾರ ಮತ್ತು ಸತ್ಯದಿಂದ ತುಂಬಿದ ಆದರ್ಶ ಪುರುಷನಾಗಿ ಹೊರಹೊಮ್ಮಲು ಪ್ರೋತ್ಸಾಹಿಸುತ್ತದೆ. ಸಕಲ ಚರಾಚರ ಜ್ಞಾನದಾತಂ ಸಕಲ ರಾಮನವಮಿಯನ್ನ ಆಚರಣೆ ದಿನ ಭಕ್ತರು 1 ದಿನದ ಉಪವಾಸವನ್ನ ಆಚರಿಸಬೇಕು. ರಾಮನಿಗೆ ಧನ್ಯವಾದ ಹೇಳಬೇಕು. ರಾಮಾಯಣವನ್ನ ಪಠಿಸಬೇಕು ಮತ್ತು ಕೇಳಬೇಕು. ಶ್ರೀರಾಮ ಮತ್ತು ಸೀತಾದೇವಿಯ ಮಿಲನವನ್ನ ಆಚರಿಸಬೇಕು. ರಾಮನವಮಿ ಮೆರವಣಿಗೆಗಳನ್ನು ಆಯೋಜಿಸಬೇಕು ಮತ್ತು ಹವನಗಳನ್ನು ಕೂಡ ಮಾಡಬೇಕು. ರಾಮನನ್ನ ಪೂಜಿಸುವುದರ ಜೊತೆಗೆ ದೇಶದ ವಿವಿಧ ಸ್ಥಳಗಳಲ್ಲಿ ರಥ ಮೆರವಣಿಗೆಗಳನ್ನು ಕೂಡ ಮಾಡಿ ಪೂಜಿಸುತ್ತಾರೆ. ಜನರು ರಾಮನವಮಿಯನ್ನ ದೇಶದ ಅನುಗುಣವಾಗಿ ದೈವಿಕ ನಾಮಗಳನ್ನ ಪಠಿಸುವ ಮುಖಾಂತರ ಪೂಜೆ ಮಾಡಬೇಕಾಗತ್ತೆ ಮತ್ತು ಇತರ ಆಚರಣೆಗಳನ್ನು ನಡೆಸುವ ಮೂಲಕ ಆಚರಿಸುತ್ತಾರೆ. ಆದರೆ ಭಗವಾನ್ ರಾಮನ ಜನ್ಮ ದಿನಾಚರಣೆಯು ಭಾರತೀಯ ಮೂಲದ ಜನರು ವಾಸಿಸುವ ದೇಶ ಅಥವಾ ಪ್ರಪಂಚದ ಯಾವುದೇ ಭಾಗದಲ್ಲಿರಲಿ ಯಾವುದಾದರೂ ಸಂತೋಷದಾಯಕ ಸಂದರ್ಭವಾಗಿರುವ ಹಬ್ಬವೇ ರಾಮನವಮಿ. ಸಕಲ ಚರಾಚರ ಜ್ಞಾನದಾತಂ. ರಾಮನವಮಿಯ ದಿನ ಮನೆಗಳಲ್ಲಿ ವರ್ಣರಂಜಿತ ತೋರಣಗಳು ಮತ್ತು ರಂಗೋಲಿ ವಿನ್ಯಾಸಗಳಿಂದ ಮನೆಯನ್ನ ಅಲಂಕರಿಸುವುದು ಮತ್ತು ಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳುವುದು ಒಳಿತಾಗಿರುತ್ತೆ. ಗೊತ್ತುಪಡಿಸಿದ ಪ್ರದೇಶವನ್ನ ವೇದಿಕೆಯ ಮೇಲೆ ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮನ ವಿಗ್ರಹವನ್ನಿಟ್ಟು ಪೂಜಿಸ್ತಾರೆ. ವಿಗ್ರಹಗಳ ಬಳಿ ಹಣ್ಣುಗಳು, ಹೂವುಗಳು, ಸಿಹಿ ತಿಂಡಿಗಳು ಮತ್ತು ಧೂಪ ದ್ರವ್ಯದಂತಹ ನೈವೇದ್ಯಗಳನ್ನು ಜೋಡಿಸಲಾಗುತ್ತೆ. ಥಾಲಿ, ದೀಪ, ಗಂಗಾಜಲ ಮತ್ತು ರೋಲಿಯಂತಹ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಲಾಗುತ್ತೆ. ಪೂಜಾ ಸಮಯದಲ್ಲಿ ಪ್ರಾರ್ಥನೆಗಳು, ಮಂತ್ರಗಳು, ನೈವೇದ್ಯಗಳು, ಭಜನೆಗಳು ಮತ್ತು ಕೀರ್ತನೆಗಳು, ಪವಿತ್ರ ಪಠಣಗಳು ಮತ್ತು ಹಾಡುಗಳನ್ನು ಪಠಿಸಲಾಗುತ್ತೆ.
ಪೂಜೆಯ ನಂತರ ಉಪವಾಸ ಮಾಡುವವರು ಸರಳ ಸಸ್ಯಾಹಾರಿ ಭೋಜನವನ್ನ ಆನಂದಿಸಬಹುದಾಗಿದೆ. ಕುಟುಂಬ ಸಮಯ ಮತ್ತು ಹಂಚಿಕೆಯಲ್ಲಿ ರಾಮಾಯಣ ಮಹಾಕಾವ್ಯದ ಕಥೆಗಳನ್ನು ಓದುವುದು ಮತ್ತು ನೆರೆಹೊರೆಯವರೊಂದಿಗೆ ಪ್ರಸಾದವನ್ನ ಹಂಚಿಕೊಳ್ಳುವುದು ಕೂಡ ರೂಢಿಯಲ್ಲಿದೆ. ಭಕ್ತರ ಮನೆಯಲ್ಲಿ ಅಥವಾ ರಾಮನಿಗೆ ಸಮರ್ಪಿತವಾದ ಧಾರ್ಮಿಕ ಸ್ಥಳಗಳಲ್ಲಿ ಭಜನೆ ಮತ್ತು ಕೀರ್ತನೆಗಳನ್ನು ಆಯೋಜಿಸಲಾಗುತ್ತೆ. ಈ ದಿನದಂದು ಜನರು ಸಾಮಾನ್ಯವಾಗಿ ದೇವಾಲಯಗಳಿಗೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡಿತಾರೆ. ಹೆಚ್ಚಿನ ದೇವಾಲಯಗಳಲ್ಲಿ ಹವನವನ್ನ ಆಯೋಜಿಸಲಾಗುತ್ತೆ. ಇದು ಮನಸ್ಸು, ದೇಹ ಮತ್ತು ಆತ್ಮವನ್ನ ಶುದ್ಧೀಕರಿಸುವ ಗುರಿಯನ್ನ ಹೊಂದಿರುವ ಅಗ್ನಿಗೆ ಸಂಬಂಧಿಸಿದ ಆಚರಣೆಯಾಗಿದೆ. ಪುರೋಹಿತರು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳನ್ನು ವಿತರಿಸ್ತಾರೆ. ಸಾಮಾನ್ಯವಾಗಿ ಭಕ್ತರು ಮಧ್ಯರಾತ್ರಿಯವರೆಗೆ ಇಡೀ ದಿನ ಉಪವಾಸ ಮಾಡ್ತಾರೆ. ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳನ್ನು ಸೇವಿಸುವ ಮುಖಾಂತರವಾಗಿ ಉಪವಾಸವನ್ನ ಕೊನೆಗೊಳಿಸಲಾಗುತ್ತೆ. ರಾಮಲೀಲಾ ರಾಮನು ರಾವಣನನ್ನ ಸೋಲಿಸುವ ನಾಟಕೀಯ ಚಿತ್ರವನ್ನ ದೇಶದ ಅನೇಕ ಭಾಗಗಳಲ್ಲಿ ಪ್ರದರ್ಶಿಸಲಾಗುತ್ತೆ. ನಾಟಕವನ್ನ ಸಾಮಾನ್ಯವಾಗಿ ತೆರೆದ ವೇದಿಕೆಯಲ್ಲಿ ಪ್ರದರ್ಶಿಸಲಾಗುತ್ತೆ. ದೇಶಾದ್ಯಂತ ಈ ಹಬ್ಬವನ್ನ ಆಚರಿಸಲಾಗದಿದ್ರೂ ಪ್ರಮುಖ ಆಚರಣೆಗಳು ಅಯೋಧ್ಯೆ, ಭದ್ರಾಚಲಂ, ರಾಮೇಶ್ವರಂ ಮತ್ತು ಸೀತಾಮರ್ಹಿಯಲ್ಲಿ ನಡೆಯುತ್ತೆ. ರಾಮನಲ್ಲದೆ ಸೀತಾ, ಲಕ್ಷ್ಮಣ ಮತ್ತು ಹನುಮಾನ್ ದೇವತೆಗಳನ್ನು ಸಹ ಈ ದಿನದಂದು ಪೂಜಿಸಲಾಗುತ್ತೆ. ರಾಮನವಮಿಯಂದು ದಕ್ಷಿಣ ಭಾರತದ ಮನೆಗಳಲ್ಲಿ, ಮುಖ್ಯವಾಗಿ ಕರ್ನಾಟಕದಲ್ಲಿ, ಪಾನಕ ಮತ್ತು ಕೋಸಂಬರಿಗಳನ್ನು ಬಂದವರಿಗೆ ನೀಡಿ ಉಪಚರಿಸಲಾಗುತ್ತೆ. ರಾಮ ಮಂದಿರದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತೆ. ಈಗಿನ ಅಯೋಧ್ಯೆಯಲ್ಲಿ, ತಮಿಳುನಾಡಿನ ರಾಮೇಶ್ವರಂನಲ್ಲಿ ಈ ದಿನದಂದು ಶ್ರೀರಾಮನ ಪೂಜೆಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವಮಂದಿರ. ಧನ್ಯವಾದಗಳು. ಸಕಲ ಚರಾಚರ